ಸಾರ್ವಜನಿಕರು ಮಾಧ್ಯಮದವರು ಜೊತೆಗೆ ನಮ್ಮ ಎಂಪ್ಲಾಯೀಸು ಎಲ್ಲರೂ ಆಫೀಸ್ ಬಿಲ್ಡಿಂಗಲ್ಲಿರೋದ್ರಿಂದ ಆ್ಯಸ್ ಅ ಪ್ರಿಕಾಷನರಿ ಮೆಷರು ಆ್ಯಸ್ ಪರ್ ಸೆಕ್ಯೂರಿಟಿ ಪ್ರೋಟೋಕಾಲು ಇವ್ಯಾಕ್ಯುಯೇಷನ್ ಮಾಡಿದ್ದೀವಿ. ಇವ್ಯಾಕ್ಯುಯೇಷನ್ ಮಾಡಿ ಬಾಂಬ್ ಸ್ಕ್ವಾಡ್ ಬಂದು ಆ್ಯಂಟಿ ಬಾಂಬ್ ಸ್ಕ್ವಾಡ್ ಬಂದು ಈಗ ಎಲ್ಲ ಚೆಕ್ ಮಾಡಿದ್ದಾರೆ. ನಾಟ್ ಜಸ್ಟ್ ದ ಆಫೀಸ್ ಬಿಲ್ಡಿಂಗು, ಎಂಟೈರ್ ಬಿಲ್ಡಿಂಗು ಮತ್ತು ಪ್ರಿಮೈಸಸ್ ಕೂಡ ಇವ್ಯಾಕ್ಯುಯೇಷನ್ ಮಾಡಿ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಯಾರೇ ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಏನೇನು ಸ್ಟೆಪ್ಸ್ ತೊಗೋಬೇಕು ಜಿಲ್ಲಾಡಳಿತ ಅದನ್ನು ತೊಗೊಳ್ತಾ ಇದೆ. ಎಲ್ಲ ಹಂತಕ್ಕೆ ಕೂಡ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಅಡಿಷ್ನಲ್ ಆಗಿ ಏನಾದರೂ ಡೈರೆಕ್ಷನ್ಸ್ ಬೇಕಂದರೆ ಕೂಡ ಸ್ಟೇಟ್ನಿಂದ ಕೂಡ ಕೊಡ್ತಾರೆ. ಸೊ ಆ್ಯಸ್ ಎ ಪ್ರಿಕಾಷನರಿ ಮೆಷರ್ ಮಾಡಿದ್ದೀವಿ. ಸೊ ಸಾರ್ವಜನಿಕರು ಕೂಡ ಆತಂಕ ಪಡುವಂಥದ್ದಿಲ್ಲ. ಯಾರೇ ಬರೋದಿದ್ರು 3 ಗಂಟೆ ಮೇಲೆ, ಮಧ್ಯಾಹ್ನದ ಮೇಲೆ ಅಥವಾ ನಾಳೆ ಬಂದರೆ ಸೂಕ್ತ ಆಗುತ್ತೆ. ಇವತ್ತು ಬರುವಂಥದ್ದು ಅವಾಯ್ಡ್ ಮಾಡ್ತಾರೆ. ಮೇಲ್ ಎಲ್ಲಿಂದ ಬಂದಿದೆ ಮೇಡಮ್? ಯಾರಿಂದ? ಮೇಲು ಇಮೇಲ್ ಐಡಿಯಿಂದ ಬಂದಿದೆ. ಒಂದು ಪ್ರೈವೇಟ್ ಇಮೇಲ್ ಐಡಿಯಿಂದ ಬಂದಿದೆ. ಅದು ಮೋಸ್ಟ್ಲಿ ಫೇಕ್ ಇರ್ಬೋದು. ಟ್ರೇಸ್ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಗೊತ್ತಾಗಿದ ತಕ್ಷಣ ಅದು ಎಷ್ಟೊತ್ತಿಗೆ ಮೇಡಮ್ ಮೇಲ್ ಬಂದಿರೋದು? ಸುಮಾರು 7:10ಕ್ಕೆ. ಏನು ತಗೊಂಡಿದ್ದೀರಿ ಮೇಡಮ್? ಈಗಾಗಲೇ ಮೇಡಮ್ ಹೇಳಿರೋ ಪ್ರಕಾರ ಆ ಮೇಲ್ ಬಂದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಕೂಡ FIR ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಮೇಲ್ ಎಲ್ಲಿಂದ ಬಂದಿದೆ ಅನ್ನುವಂಥದ್ರ ಬಗ್ಗೆ ಆರಿಜಿನ್ ಟ್ರೇಸ್ ಮಾಡಲಿಕ್ಕೆ ನಮ್ಮ ಒಂದು ಟೀಮ್ ಆಲ್ರೆಡಿ ಕಾರ್ಯಪ್ರವೃತ್ತ ಆಗಿದೆ. ಈಗ ಜಿಲ್ಲಾಡಳಿತದಲ್ಲಿ ಈ ಕಚೇರಿ ಮತ್ತು ಆವರಣದಲ್ಲಿ ಎಲ್ಲರನ್ನೂ ಕೂಡ ಸಾರ್ವಜನಿಕರನ್ನು ಎವ್ಯಾಕ್ಯುಯೇಟ್ ಮಾಡಿಬಿಟ್ಟು AC ಟೀಮಿಂದ ಆ್ಯಂಟಿ ಸಬಾಟೇಜ್ ಚೆಕ್ ನಡೀತಾ ಇದೆ. ಇದು ಜಸ್ಟ್ ಅಂದರೆ ಯಾವುದೇ ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮವನ್ನು ನಾವು ತಗೊಳ್ತಾ ಇದ್ದೇವೆ. ಮತ್ತು ಈ ಬಗ್ಗೆ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ.